ರೈತನು ತನ್ನ ಭೂಮಿ ಮಳೆಯನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿರುತ್ತಾನೆ. ಭೂಮಿಯಲ್ಲಿ ಹಾಕಿದ ಬೆಳೆ ಸರಿಯಾದ ರೀತಿಯಲ್ಲಿ ಫಸಲು ಬಂದ್ರೆ ಅವನ ಜೀವನ ಸುಗಮವಾಗಿ ಸಾಗುತ್ತದೆ. ಇಲ್ಲದೆ ಹೋದರೆ ತಾವೇ ಬೆಳೆದ ಬೆಳೆಯನ್ನು ಕಿತ್ತು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅದೇ ರೀತಿಯ ಘಟನೆ ಈಗ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ನಡೆದಿದೆ. ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೆಸರು ಕಾಳು ಬೆಳೆದಿದ್ದರು. ಮಳೆ ಆಗದೇ ಇರುವ ಕಾರಣ ಬೆಳೆಗೆ ತುಂಬಾ ತೊಂದರೆಯಾಗಿದ್ದು ಹೂವಾದ್ರೂ ಕಾಯಿ ಆಗದೇ ಇರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನೊಂದೆಡೆ ಕಾಯಾದ್ರೂ ಕೂಡ ಅವುಗಳಿಗೆ ಕೀಟಬಾಧೆ ಆವರಿಸಿದ್ದೇ ಹೆಚ್ಚು ಎಂತಾರೆ ರೈತರು. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರೋದ್ರಿಂದ ತಮ್ಮ ಕೈಯಾರೆ ಬೆಳೆ ನಾಶ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಕುಕನೂರು ತಾಲೂಕಿನ ಹಲವೆಡೆ ಹೆಸರು ಬೇಳೆ ಕಾಯಾಗದೇ ಇರುವುದರಿಂದ ಭಾರಿ ನಷ್ಟ ಎದುರಾಗಿದೆ. ಹಾಗಾಗಿ ತಮಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಎಲ್ಲಿ ಮಳೆ ಜಾಸ್ತಿ ಆಗೈತೆ ಅಲ್ಲಿ ಆಗೈತು, ಏನೋ ಮೋಡ ಕವಿದ ವಾತಾವರಣ ಇದಕ್ಕೆ ಹಿಂಗಾಗೈತು ಒಂದು ಗೊತ್ತಾಗ್ತದೆ. ನಾವು ಸ್ಪ್ರೇ ಮಾಡಿವಿ, ಲಾಸ್ಟ್ ಟೈಮ್ ಕಟಾವ್ ಟೈಮ್ ಸರ್, ಕಟಾವ್ ಟೈಮ್ 2 ತಿಂಗಳು ಆಯ್ತು. ಇನ್ನೊಂದು 15-20 ದಿನ ಕಟಾವ್ ಮಾಡ್ಬೋದು. ಆದರೆ ಒಂದು ಗುಡ್ಡಿನೂ ಸೆಟ್ ಆಗಿಲ್ಲ. ಹೆಂಗ್ರಿ ಹಿಂಗಾದ್ರ ಮುಂದೆ ಲಾಸ್ಟ್ ಸರ್ಕಾರ ಇದನ್ನ ಏನ್ ಮಾಡಿ ಪಂಚನಾಮ ಮಾಡಿ ಮತ್ತೆ ರೈತರಿಗೆ ಏನಾದ್ರು ಎಲ್ಲ ಕಡೆ ಹೆಂಗೆ ಇದೆ. ಎಲ್ಲಿ ಮಳೆ ಜಾಸ್ತಿ ಆಗೈತೆ ಅಲ್ಲಿ ಆಗೈತು, ಏನೋ ಮೋಡ ಕವಿದ ವಾತಾವರಣ ಇದಕ್ಕೆ ಹಿಂಗಾಗೈತು ಒಂದು ಗೊತ್ತಾಗ್ತದೆ. ನಾವು ಸ್ಪ್ರೇ ಮಾಡಿವಿ, ಲಾಸ್ಟ್ ಟೈಮ್ ಕಟಾವ್ ಟೈಮ್ ಸರ್, ಕಟಾವ್ ಟೈಮ್ 2 ತಿಂಗಳು ಆಯ್ತು. ಇನ್ನೊಂದು 15-20 ದಿನ ಕಟಾವ್ ಮಾಡ್ಬೋದು. ಆದರೆ ಒಂದು ಗುಡ್ಡಿನೂ ಸೆಟ್ ಆಗಿಲ್ಲ. ಹೆಂಗ್ರಿ ಹಿಂಗಾದ್ರ ಮುಂದೆ ಸರ್ಕಾರ ಇದನ್ನ ಏನ್ ಮಾಡಿ ಪಂಚನಾಮ ಮಾಡಿ ಮತ್ತೆ ರೈತರಿಗೆ ಏನಾದ್ರು ಎಲ್ಲ ಕಡೆ ಹೆಂಗೆ ಇದೆ. ಎಲ್ಲಿ ಮಳೆ ಜಾಸ್ತಿ ಆಗೈತೆ ಅಲ್ಲಿ ಆಗೈತು, ಏನೋ ಮೋಡ ಕವಿದ ವಾತಾವರಣ ಇದಕ್ಕೆ ಹಿಂಗಾಗೈತು ಒಂದು ಗೊತ್ತಾಗ್ತದೆ. ನಾವು ಸ್ಪ್ರೇ ಮಾಡಿವಿ,